ಈಗ ಈ ವೆಬ್ಸೈಟ್ ವಿಡಿಯೋ ಪ್ರೆಸೆಂಟೇಷನ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಈಗಾಗಲೇ ನಾವು ಆ ಮೊಬೈಲ್ ಫೋನಲ್ಲಿ ಈ ಒಂದು ಮೊಬೈಲ್ ಇನ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಇಂದ ನಾವು ಹಲವಾರು ಮಾಹಿತಿನ ಫೀಲ್ಡ್ ಇಂದ ಸಂಗ್ರಹಿಸಿದ್ದೇವೆ. ಅದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ರಿಪೋರ್ಟ್ ಇರಬಹುದು, ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ರಿಪೋರ್ಟ್ ಇರಬಹುದು, ಅಥವಾ ಪೋಲಿಂಗ್ ಸ್ಟೇಷನ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಇರಬಹುದು, ಅಥವಾ ಪೋಲ್ ಡೇ ರಿಪೋರ್ಟ್ ಇರಬಹುದು. ವಿಡಿಯೋ ತೆಗೆದ್ವಿ, ಆಡಿಯೋ ತೆಗೆದ್ವಿ, ಹಲವಾರು ರಿಪೋರ್ಟ್ನ ಕಳಿಸಿದ್ದೇವೆ. ಆ ಸಂದರ್ಭದಲ್ಲಿ ನಾವು ಏನು ತಿಳ್ಕೊಂಡಿದ್ವಿ ಅಂದ್ರೆ, ನಾವು ಇಲ್ಲಿ ಸಬ್ಮಿಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಈ ಮಾಹಿತಿ ಸರ್ವರ್ಗೆ ಹೋಗುತ್ತೆ. ಈಗ ಸರ್ವರ್ಗೆ ಹೋಗಿರೋಂಥ ಮಾಹಿತಿನ ನಮ್ಮ ಜಿಲ್ಲಾಧಿಕಾರಿಯವರು ಅಥವಾ ಸಿಇಒ ಅವರು ಯಾವ ತರ ನೋಡ್ತಾರೆ ಅಂತ ಹೇಳಿ ಈ ಒಂದು ವಿಡಿಯೋ ಪ್ರೆಸೆಂಟೇಷನ್ ಅಲ್ಲಿ ನಾವು ನೋಡೋಣ. ಸೊ ಇದು ವೆಬ್ಸೈಟ್. ಈ ವೆಬ್ಸೈಟ್ ಅಲ್ಲಿ ಲಾಗಿನ್ ಪಾಸ್ವರ್ಡ್ ನಾವು ಕೊಟ್ಟಿರುವಂತಹ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕೊಟ್ರೆ ಈ ಒಂದು ಸೆಕ್ಯೂರಿಟಿ ಕೋಡ್ ನ ಎಂಟರ್ ಮಾಡಿ ಲಾಗಿನ್ ಮಾಡಿದಾಗ ನಾವು ಬರುವಂತ ಸ್ಕ್ರೀನೇ ಈ ಮೇನ್ ಫಂಕ್ಷನಲ್ ಸ್ಕ್ರೀನ್. ಸೊ ಈ ಮೇನ್ ಫಂಕ್ಷನಲ್ ಸ್ಕ್ರೀನ್ ಅಲ್ಲಿ ಏನು ಕಂಡುಬಹುದು ಅಂದ್ರೆ, ಈ ಸ್ಟೇಟ್, ನಾವು ಯಾವ ಸ್ಟೇಟ್ ಅಲ್ಲಿ ನಾವು ಮಾಹಿತಿ ತಗೊಂತಾ ಇದ್ದೀವಿ. ಸೊ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ಆ ಕರ್ನಾಟಕದಲ್ಲಿರುವಂತ 28 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ನಮಗೆ ಸಂಬಂಧ ಇರುವಂತದ್ದು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ದಕ್ಷಿಣ ಕನ್ನಡದಲ್ಲಿ ಇರುವಂತಹ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಈಗ ನಮಗೆ ಎಲ್ಲಾ ದಕ್ಷಿಣ ಕನ್ನಡದಲ್ಲಿರುವ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮಾಹಿತಿ ಬೇಕಾಗಿರೋದ್ರಿಂದ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಾವು ಕ್ಯಾಟಗರಿಯಲ್ಲಿ ಪೋಲಿಂಗ್ ಸ್ಟೇಷನ್ ಇನ್ಸ್ಪೆಕ್ಷನ್ ತಗೋಣ. ಪೋಲಿಂಗ್ ಸ್ಟೇಷನ್ ಇನ್ಸ್ಪೆಕ್ಷನ್ ತಗೊಂಡು ಫೀಲ್ಡ್ ಇನ್ಫಾರ್ಮೇಶನ್ ವೆಬ್ ಅಂತ ಸೆಲೆಕ್ಟ್ ಮಾಡಿಕೊಂಡು 5/4/2013 ಅಂದ್ರೆ ಯಾವ ದಿನಾಂಕದಿಂದ ಯಾವ ದಿನಾಂಕ. ಸೊ ನಾವು ಇಲ್ಲಿ 4ನೇ ತಾರೀಕು ತಗೊಬಹುದು, 5ನೇ ತಾರೀಕು ತಗೊಬಹುದು. ಈಗ 4ನೇ ತಾರೀಕಿಂದ 5ನೇ ತಾರೀಕುವರೆಗೂ ಏನೇನು ಪ್ರಕರಣಗಳು ಬಂದಿದೆ ಅಂತ ನೋಡಿದಾಗ ನಮಗೆ ಇಷ್ಟು ಮಾಹಿತಿ ನಮಗೆ ಸಿಗ್ತದೆ. ಸೊ ಈಗ ದಯವಿಟ್ಟು ನೀವು ಗಮನಿಸಿ, ಈಗಾಗಲೇ ನಾವು 5ನೇ ತಾರೀಕು 4 ಅಂದ್ರೆ 2013 ಈಗಾಗಲೇ ಜಸ್ಟ್ ಈಗ ಟ್ರೈನಿಂಗ್ ಮಾಡ್ಯೂಲ್ ಮಾಡಿದಾಗ 2 ಗಂಟೆ 54 ನಿಮಿಷ ಅಂದ್ರೆ ಈಗ ಬೆಳಗಿನ ಜಾವದಲ್ಲಿ ಈ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೇವೆ. ಸೊ ಈಗ ನೋಡಿ, ಲೈವ್ ಟೈಮ್ ಯಾರು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಆಟೋಮ್ಯಾಟಿಕ್ ಆಗಿ ಸರ್ವರ್ ಟೈಮ್ ತಗೊಳ್ಳೋದ್ರಿಂದ 5ನೇ ತಾರೀಕು ಏಪ್ರಿಲ್ 5ರಲ್ಲಿ 2 ಗಂಟೆ 54 ನಿಮಿಷ ಬೆಳಗಿನ ಜಾವದಲ್ಲಿ ನಾವು ಆವಾಗ ಆ ಒಂದು ಮಾಹಿತಿನ ತಗೊಂಡಿದ್ದೀವಿ. ಏನೇನು ತಗೊಂಡಿದ್ದೀವಿ ಅಂದ್ರೆ, ಇಲ್ಲಿ ನೋಡಿ, ನೇಮ್ ಅಂಡ್ ಡೆಸಿಗ್ನೇಷನ್ ಆಫ್ ದ ಮೊಬೈಲ್, ಪೋಲಿಂಗ್ ಸ್ಟೇಷನ್ ನಂಬರ್ 2 ಎಸ್ ಅಂತ ಕೊಟ್ವಿ, ವೋಟರ್ಸ್ 1 2 3 1 ಅಂತ ಕೊಟ್ವಿ, ಎಸ್ ಅಂತ ನಾವು ಕೊಟ್ವಿ. ಈಗ ಏನೇನಿದೆ ಅಂದ್ರೆ, ಆ ಪೋಲಿಂಗ್ ಸ್ಟೇಷನ್ ಫೋಟೋ ಇದೆ, ಆ ಪೋಲಿಂಗ್ ಸ್ಟೇಷನ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಇದೆ. ಈಗ ಈ ಬಟನ್ ನಾವು ಪ್ರೆಸ್ ಮಾಡ್ತು ಅಂದ್ರೆ ಈ ಒಂದು ಪೋಲಿಂಗ್ ಸ್ಟೇಷನ್ ನಮ್ಮ ಒಂದು ಕರ್ನಾಟಕದಲ್ಲಿ ಎಲ್ಲಿದೆ ಲೊಕೇಶನ್ ಅಂತ ನಮಗೆ ತೋರಿಸಲಿಕ್ಕೆ ಈ ಒಂದು ಮ್ಯಾಪ್ ನಮಗೆ ಕಂಡು ಬರ್ತಾ ಇದೆ. ಸೊ ಈಗ ನೀವು ದಯವಿಟ್ಟು ಇಲ್ಲಿ ಗಮನಿಸಬಹುದು, ಈಗ ಈ ಮ್ಯಾಪ್ ನಮಗೆ ಕಂಡು ಬರ್ತಾ ಇದೆ. ಈಗ ಸೊ ಈ ಪ್ರಕಾರದಲ್ಲಿ ನಮಗೆ ಜಿಯೋ ಕೋಆರ್ಡಿನೇಟ್ಸ್ ಮಾಹಿತಿ ಸಿಗ್ತದೆ, ಯಾವಾಗ ಫೋಟೋ ತಗೊಂಡಿರ್ತದೆ, ಮತ್ತೆ ರಿಪೋರ್ಟ್ಗೆ ರ್ಯಾಂಪ್ ಇದೆಯೋ, ಅಕ್ಸೆಸಿಬಿಲಿಟಿ ರೋಡ್ ಇದೆಯೋ, ವಾಟರ್ ಫೆಸಿಲಿಟಿ ಇದೆಯೋ, BLO ಕಂಪನಿ ಎಲ್ಲ ಮಾಹಿತಿ ನಮಗೆ ಸಿಗ್ತದೆ. ಅದೇ ಪ್ರಕಾರ ಕೊನೆಯಲ್ಲಿ ನೋಡಿದಾಗ ಎಷ್ಟು ಪೋಲಿಂಗ್ ಸ್ಟೇಷನ್ಗಳಲ್ಲಿ ನಮಗೆ ನೀರು ಪ್ರಾಬ್ಲಮ್ ಇದೆ, ಎಷ್ಟು ಪೋಲಿಂಗ್ ಸ್ಟೇಷನ್ ನಲ್ಲಿ ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಪೋಲಿಂಗ್ ಸ್ಟೇಷನ್ ಇಲ್ಲ, ಎಷ್ಟು ಪೋಲಿಂಗ್ ಸ್ಟೇಷನ್ ನಲ್ಲಿ ನಮಗೆ ಈ ರೋಡ್ ಇಲ್ಲ. ಸೊ ಇಂಥ ಎಲ್ಲ ಮಾಹಿತಿನ ತಗೊಂಡು ಒಮ್ಮೆಗೆ ಕ್ರೋಢೀಕರಿಸಿದಾಗ ಜಿಲ್ಲಾ ಮಟ್ಟದಲ್ಲಿ ನಮಗೆ ಒಂದು ಒಳ್ಳೆ ರಿಪೋರ್ಟ್ ಬರ್ತದೆ. ಸೊ ಇದೇ ಪ್ರಕಾರ ನಾವು 2ನೇ ರಿಪೋರ್ಟ್ ನೋಡೋಣ. ಸೆಕ್ಟರ್ ಆಫೀಸರ್ MCC ವೈಲೇಷನ್ ರಿಪೋರ್ಟ್ ನೋಡೋಣ. MCC ವೈಲೇಷನ್ ರಿಪೋರ್ಟ್ ನೋಡಿದಾಗ ಸಬ್ಮಿಟ್ ಅಂತ ಬಟನ್ ಪ್ರೆಸ್ ಮಾಡಿದ್ರೆ ಈಗಾಗಲೇ ನೋಡಿ, ನಾವು 3 ಗಂಟೆ 3 ನಿಮಿಷ ಅಂದ್ರೆ ಫಸ್ಟ್ ನಾವು ಪೋಲಿಂಗ್ ಸ್ಟೇಷನ್ ತಗೊಂಡ್ವಿ, ನಂತರ MCC ತಗೊಂಡ್ವಿ. 3 ಗಂಟೆ 3 ನಿಮಿಷಕ್ಕೆ ನಮಗೆ ಏನು ಫೋಟೋ ತಗೊಂಡಿಲ್ಲ ಸಂದರ್ಭದಲ್ಲಿ ಮ್ಯಾಪ್ ಮಾಹಿತಿ ಬಂದಿದೆ. ಇಲ್ಲಿ ನೋಡಿ, ಸೆಲೆಕ್ಟ್ ದಿ ಪಾರ್ಟಿ ಇಂಡಿಪೆಂಡೆಂಟ್, ನಾಟ್ ಅಪ್ಲಿಕಬಲ್, ಬ್ರೈಬರಿ, ನಂಬರ್ ಆಫ್ ಅರೆಸ್ಟ್ ಮೇಡ್ 1, ಸೀಜರ್ ಕ್ಯಾಸ್ಟ್ 25,000, ಸೀಜರ್ ಲಿಕ್ಕರ್ ಮೇಡ್ 200, ಸೀಜರ್ ಲಿಕ್ಕರ್ ವ್ಯಾಲ್ಯೂ 20,000. ಸೊ ನಾವು ಆವಾಗಲೇ ತುಂಬಿಸಿರುವಂತ ಎಲ್ಲಾ ಮಾಹಿತಿನೂ ನಮಗೆ ಈಗಾಗಲೇ 3 ಗಂಟೆ 3 ನಿಮಿಷಕ್ಕೆ ನಾವು ಏನ್ ಮಾಹಿತಿ ತಗೊಂಡಿದ್ದೀವಿ ಆ ನಮ್ಮ ಸರ್ವರ್ಗೆ ಬಂದು ಅದು ತಲುಪಿದೆ. ಸೊ ಈ ಪ್ರಕಾರದಲ್ಲಿ ನೀವು ಫೋಟೋ ತಗೊಂಡ್ರೆ, ಆಡಿಯೋ ತಗೊಂಡ್ರೆ, ವಿಡಿಯೋ ಎಲ್ಲಾ ಮಾಹಿತಿನೂ ನಮಗೆ ಸರ್ವರ್ ಅಲ್ಲಿ ನೀವು ಅಲ್ಲಿ ತಗೊಂಡಿದ್ದ ನೆಕ್ಸ್ಟ್ ಕ್ಷಣದಲ್ಲೇ ನಮಗೆ ಈ ಒಂದು ಸರ್ವರ್ಗೆ ಬರ್ತದೆ. ಸೊ ಆ ಪ್ರಕಾರದಲ್ಲಿ ನಮ್ಮ ಮಂಗಳೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆ ಕಾನ್ಸ್ಟಿಟ್ಯೂನ್ಸಿ ವಾರೆ ಮತ್ತೆ ಜಿಲ್ಲಾ ವಾರೆ ಎಷ್ಟು ಸೀಜರ್ ಆಗಿದೆ, ಎಷ್ಟು ಲಿಕ್ಕರ್ ಹಿಡಿದಿದೆ, ಎಷ್ಟು ವೆಹಿಕಲ್ಸ್ ಹಿಡಿದಿವೆ, ಎಲ್ಲ ಮಾಹಿತಿ ನಮಗೆ ಒಂದೇ ಜಾಗದಲ್ಲಿ ನಮಗೆ ಸಿಗ್ತದೆ. ಸೊ ಇನ್ನೊಂದು ಏನಿದೆ ಅಂದ್ರೆ, ಸೆಕ್ಟರ್ ಆಫೀಸರ್ ರಿಪೋರ್ಟ್ ಅಂದ್ರೆ ಪೋಲಿಂಗ್ ಸ್ಟೇಷನ್ ರಿಪೋರ್ಟ್. ಈ ಮಾಹಿತಿನ ನಾವು ನೋಡೋಣ. ಈ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿದ್ವಿ. 3 ಗಂಟೆ 12 ನಿಮಿಷ ಅದೇ 5ನೇ ತಾರೀಕು 4/2013 ನಾವು ತುಂಬಿಸಿದ್ದೇವೆ. ಸೊ ಈ ಫೋನ್ ನಂಬರ್ ಟೆಸ್ಟ್ ಇರೋದ್ರಿಂದ ಹೆಸರು ಬಂದಿಲ್ಲ ಅಂದ್ರೆ, ಯಾವ ಆಫೀಸರ್ ತುಂಬಿದ್ರೆ ಆ ಆಫೀಸರ್ ಹೆಸರು ಬರ್ತದೆ, ಅವ್ರ ಡೆಸಿಗ್ನೇಷನ್, ಮೊಬೈಲ್ ನಂಬರು ಇಲ್ಲಿ ಬರ್ತದೆ. ಈ ಸಂದರ್ಭದಲ್ಲಿ ನೋಡಿ, ಸುಮೀಂದ್ರನಾಥ್ ಡೈರೆಕ್ಟರ್ ಇವರು ತುಂಬಿಸಿದ್ದಾರೆ ಟೆಸ್ಟ್ ಕೇಸ್ ಮಾಡಿದಾಗ. ಇದರಲ್ಲಿ ಈ ಒಂದು ಅಪ್ಲಿಕೇಶನ್ ಪಾಸ್ವರ್ಡ್ ಹಾಕಿದಾಗ ನಾವು ಯಾವುದು ಹೆಸರು ಕೊಡಲಿಲ್ಲ, ಅದಕ್ಕೆ ಖಾಲಿ ಬಂದಿದೆ. ಸೊ ಯಾವ ಆಫೀಸರ್ಗೆ ಹೆಸರು ಕೊಡ್ತೀವಿ ಅವ್ರ ಮಾಹಿತಿ ಬರ್ತದೆ. ಪೋಲಿಂಗ್ ಸ್ಟೇಷನ್ ನಂಬರ್ 5, ಸೆಂಟ್ರಲ್ ಫೋರ್ಸ್ ಎಸ್, ಮೈಕ್ರೋ ಅಬ್ಸರ್ವರ್ ನೋ. ಸೊ ಈ ಮಾಹಿತಿನ ನಿಮ್ಮ ಮುಂದೆನೆ ನಾವು ಈಗಾಗಲೇ ತುಂಬಿಸಿದ್ದೇವೆ. ಸೊ ಫಸ್ಟ್ ವಿಸಿಟ್ ಮಾಡಿದಾಗ ನಾವು 5/4 ಗಂಟೆ 14 ನಿಮಿಷ ತುಂಬಿಸಿದಾಗ 105 ವೋಟ್ ಆಗಿತ್ತು. ಮತ್ತೆ ಎರಡನೇದು ಮಾಡಿದಾಗ 295 ವೋಟ್ ಆಗಿತ್ತು 11 ಗಂಟೆಗೆ ಬಂದಾಗ, 11 ಗಂಟೆ 5 ನಿಮಿಷ ಬಂದಾಗ.
ಅದೇ ಪ್ರಕಾರ ನೋಡ್ತಾ ಹೋಗಿ ನೀವು. ಮೂರನೇ ವಿಸಿಟ್ ನಾನು ಯಾವಾಗ ಮಾಡಿದೆ ಅಂದರೆ 5/4/2013 15:51 ನಮ್ಮ ಸಮಯಕ್ಕೆ ಬಂದಿದೆ, 805 ವೋಟ್ ಆಗಿದೆ. ಸೊ ಪೋಲಿಂಗ್ ಸ್ಟೇಷನ್ ಕಂಟಿನ್ಯೂ ಆಯ್ತಾ? ಎಸ್. ಎಷ್ಟು ಜನ? 26. ಒಟ್ಟಾರೆ 952. ಪರ್ಸೆಂಟೇಜ್ 73%. ಸೊ ಮಿಷಿನ್ ಸೀಲ್ ಆಗಿದೆ, ಎಸ್ ಆಗಿದೆ, ಎಸ್ ಆಗಿದೆ. ವೆದರ್ ರೀಪೋಲ್ ರೆಕಮೆಂಡೆಡ್ ಎಸ್, ನೋ ಅಂತ ಹೇಳಿದ್ದೀನಿ ಇಲ್ಲಿ. ಸೊ ಈ ತರ ನಮಗೆ ಮಾಹಿತಿನ ಯಾವ್ದು ನಾವು ಅಲ್ಲಿ ತುಂಬಿಸಿದ್ವು ಆ ಮಾಹಿತಿ ನಮ್ಮ ಸರ್ವರ್ಗೆ ಬಂದು ಅದೇ ಕ್ಷಣದಲ್ಲಿ ನಮಗೆ ತಲುಪುತ್ತೆ. ಈ ಕೊನೆಯದಾಗಿ ಬಿಟ್ಟಿರೋದು ಏನಂದ್ರೆ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್. ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ನೋಡೋಣ ಏನ್ ಬಂದಿದೆ ಅಂತ. ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ನೋಡಿ, 3 ಗಂಟೆ 8 ನಿಮಿಷಕ್ಕೆ ನಾವು ರೆಕಾರ್ಡ್ ಮಾಡಿದ್ದು. ಅವಾಗ 3 ಗಂಟೆ 8 ನಿಮಿಷಕ್ಕೆ ರೆಕಾರ್ಡ್ ಮಾಡಿದಾಗ ಪಾರ್ಟಿ ಬಿಜೆಪಿ ಬಂದಿದೆ. ಕ್ಯಾಂಡಿಡೇಟ್ ನೇಮ್ ನಾಟ್ ಅಪ್ಲಿಕಬಲ್, ಯಾಕಂದ್ರೆ ಬಿಜೆಪಿ ಆಲ್ರೆಡಿ ಇರುವಂತ ಕ್ಯಾಂಡಿಡೇಟ್ ಆಟೋಮೆಟಿಕ್ ಆಗಿ ಇಲ್ಲಿ ತಗೊಂತೀವಿ. ಎಕ್ಸ್ಪೆನ್ಸ್ ಡೀಟೇಲ್ಸ್ ನನ್, ಎಕ್ಸ್ಪೆನ್ಸ್ ಟೈಪ್ ಚೇರ್ಸ್ ಹಾಕಿದ್ದಾರೆ, ಎಷ್ಟು ವ್ಯಾಲ್ಯೂ 400 ರೂಪಾಯಿ. ಸೊ ಈ ತರದ ಮಾಹಿತಿನ ನಾವು ಆಟೋಮೆಟಿಕ್ ಆಗಿ ಫೀಲ್ಡ್ ತಗೊಂಡ್ರೆ ಮತ್ತೆ ನೀವು ರಿಪೋರ್ಟ್ ಕೊಡುವಂತ ಅವಶ್ಯಕತೆ ಇಲ್ಲ. ಎಲ್ಲಾ ಮಾಹಿತಿಯು ಆಟೋಮೆಟಿಕ್ ಆಗಿ ಇಲ್ಲಿ ಬರ್ತದೆ. ಸೊ ಈ ಮೊಬೈಲ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಬಹುಮುಖ್ಯವಾಗಿ ಒಂದು ಉಪಯೋಗ ಏನಂದ್ರೆ ಫೀಲ್ಡ್ ಅಲ್ಲಿ ತಗೊಂಡಂತ ಮಾಹಿತಿ ಆಟೋಮ್ಯಾಟಿಕ್ ಆಗಿ ಸರ್ವರ್ಗೆ ಬರ್ತದೆ. ಮತ್ತೆ ಕ್ರೋಢೀಕರಿಸಿಕೊಂಡು ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಡಿಒ ಅವರು ಒಂದು ಮಾಹಿತಿ ಕೊಡಬೇಕಾದಲ್ಲಿ ಎಲೆಕ್ಷನ್ ಕಮಿಷನ್ ಇರಬಹುದು, ಪ್ರೆಸ್ ಇರಬಹುದು, ಆ ಮಾಹಿತಿನ ಒಂದೇ ಜಾಗದಲ್ಲಿ ಅವರಿಗೆ ದೊರಕುತ್ತದೆ. ಮತ್ತೆ ಏನೇ ಒಂದು ನ್ಯೂನತೆ ಇಲ್ಲದೆ ಪ್ರತಿ ಒಂದು ಮಾಹಿತಿಗೆ ಜಿಯೋ ಕೋಆರ್ಡಿನೇಟ್ಸ್ ಮತ್ತೆ ಸಮಯ ಎರಡು ಅದ್ರ ಮೇಲೆ ಸ್ಟ್ಯಾಂಪ್ ಆಗೋದು, ಜಿಯೋ ಸ್ಟ್ಯಾಂಪ್ ಆಗೋದ್ರಿಂದ ಮಾಹಿತಿಗೆ ಹೆಚ್ಚಿನ ಒಂದು ಬೆಲೆ ಇರ್ತದೆ. ಸೊ ಈ ಪ್ರಕಾರದಲ್ಲಿ ನಾವು ಸಾಫ್ಟ್ವೇರ್ನ ಉಪಯೋಗಿಸಿ ನೋಡಿದ್ದೀವಿ. ಅದೇ ಪ್ರಕಾರ ವೆಬ್ಸೈಟ್ನ ಯಾವ ತರ ನಮಗೆ ಮಾಹಿತಿ ಇದೆ ಅಂತ ನಾವು ನೋಡಿದ್ದೇವೆ. ಸೊ ಥ್ಯಾಂಕ್ ಯು ವೆರಿ ಮಚ್.